ಊಟನೇ ಅಲ್ಲಿ ಕೊಡ್ತಾ ಇರೋದು ಅವರು? ನಾವು 11ನೇ ಇಸ್ವಿಲಿ ನಾವು ಹೋಗಿದ್ವಿ ಒಂದ್ಸರಿ ಧರ್ಮಸ್ಥಳಕ್ಕೆ. ಹಾ ನಮ್ ಕಡೆ ಅವರು ಒಂದು ಆ ಕಡೆಯವರು ಉತ್ತರ ಕರ್ನಾಟಕದವ್ರು ತಾಯಿ ಮಗಳು ಇದ್ರು ನಮ್ ಜೊತೆಗಿಲ್ಲಿ. ಹಾ ನಾವು ಅಲ್ಲಿ ರೂಮ್ಗೆ ಚಾಪೆ ಕೇಳಕ್ ಹೋದ್ರೆ ಹಾ ನಮ್ಮನ್ನ ಮುಂದೆ ನಿಲ್ಸಿದ್ರು. ಹಾ ಆ ತಾಯಿ ಮಗಳನ್ನ ನನ್ ಜೊತೆ ನಮ್ ತಂದೆನೂ ಇದ್ರು. ಹಾ ನಮ್ ಜೊತೆ ನಮ್ಮನ್ನ ಮುಂದ್ ನಿಲ್ಸಿ ಅವ್ರನ್ನ ತಾಯಿ ಮಗಳನ್ನ ಹಿಂದ್ ನಿಲ್ಸಿದ್ರು. ಹಾ ನಮ್ಗೆ ಚಾಪೆ ಕೊಟ್ಟ ರೂಮು ಖಾಲಿ ಆಯ್ತಮ್ಮ, ಇನ್ನು ಅಲ್ಲಿ ಬಿಲ್ಡಿಂಗ್ ನಲ್ಲಿ ರೂಮ್ ಇದೆ, ನಿಮ್ ತಾಯಿ ಮಗಳಿಗೆ ಅಲ್ಲಿ ಕೊಡ್ತೀವಿ ಅಂತ ಅವ್ರನ್ನ ಕರ್ಕೊಂಡು ಹೋದ್ರಿ. ಹಾ ತುಂಬಾ ಚೆನ್ನಾಗಿದ್ಲ್ರಿ ಮಗಳು. ಅದು ತಾಯಿ ಮಗಳು ಅಂತೂ ತುಂಬಾ ಚೆನ್ನಾಗಿದ್ಲು. ಮದ್ವೆ ಇದೆ ಅಮ್ಮ ಅಂತ ಹೇಳಿದ್ರು. ಹಾ ನಾವು ಬಸ್ನಲ್ಲೇ ಹೋಗಿದೀವಿ ಒಟ್ಟಿಗೆ. ಹಾ ಆ ಮಗಳು ಅವರು ಬೆಳಗ್ಗೆ ನೋಡಿದ್ರೆ ನಾವು ಮಾರನೇ ದಿನ ಹಾ ಎಲ್ಲಿ ಸಿಗ್ಲೇ ಇಲ್ಲ ನಮ್ಗೆ. ಅವರು ತಾಯಿ ಮಗಳು ಸಿಗ್ಲೇ ಇಲ್ಲ. ಹಾ ಎಲ್ಲಿ ಕರ್ಕೊಂಡು ಹೋದ್ರು, ಯಾರ ರೂಮ್ಗೆ ಮನಸ್ಸಿದ್ರು. ನಮ್ ತಂದೆ ಪಾಪ ಚಟಪಡ್ಸೋದು, ಎಲ್ಲಿ ಹೋದ್ರು ತಾಯಿ ಮಗಳು, ಹಾ ಎಲ್ಲಿ ಕೊಟ್ರು ರೂಮು ಅಂತ ಹೇಳಿ. ಹಾ ಹಾ ಸಿಗ್ಲೇ ಇಲ್ಲ ಅಂದ್ರೆ ಸಿಗ್ಲೇ ಇಲ್ಲ ನಮ್ಗೆ ಎಲ್ಲಿ ಅವರು. ಆಮೇಲೆ ಮತ್ತೇನ್ ಮಾಡೋದು, ನಾವು ಯಾರಿಗೆ ಅಂತ ಹೇಳೋದು, ಏನ್ ಮಾಡೋದು? ಅವಾಗೆಲ್ಲ ಇದೆಲ್ಲ ಗೊತ್ತಿಲ್ವಲ್ಲ. 2011 11ರಲ್ಲಿ